ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ತೆಲುಗು ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಮೂವಿ ಪಾಪಂ ಪ್ರತಾಪ್ ಸ್ಟೋರಿನ ನೋಡೋಣ. ಇದನ್ನ ಎಕ್ಸ್ಪ್ಲೇನ್ ಮಾಡುವಂತೆ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು. ಸೊ ವಿಡಿಯೋ ಮಾಡೋಕೆ ಸ್ವಲ್ಪ ಲೇಟ್ ಆಯ್ತು, ಆದ್ರೆ ಈಗ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭ 1998ರಲ್ಲಿ ಆಗುತ್ತೆ. ಇಲ್ಲಿ ಪ್ರತಾಪ್ನ ಮದುವೆ ಆಗ್ತಿರುತ್ತೆ. ಇದೇ ಸೀನ್ ನಲ್ಲಿ ಪ್ರತಾಪ್ ತನ್ನ ಲವ್ ಸ್ಟೋರಿನ ಆಡಿಯನ್ಸ್ಗೆ ಹೇಳ್ತಾನೆ. ಪ್ರತಾಪ್ ಬುಜ್ಜಮ್ಮನ ಹುಡುಗಿನ ಸ್ಕೂಲ್ ಟೈಮ್ ಇಂದನೇ ಲವ್ ಮಾಡ್ತಿರ್ತಾನೆ. ಆತ ಯಾವಾಗಲೂ ಬುಜ್ಜಮ್ಮ ಹಿಂದನೇ ತಿರುಗಾಡ್ತಿರ್ತಾನೆ. ಇನ್ನು ಬುಜ್ಜಮ್ಮ ಒಂದು ದಿನ ತನ್ನ ಫ್ರೆಂಡ್ಗೆ ನನಗೆ ರಿಬ್ಬನ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪ್ರತಾಪ್ ತನ್ನ ತಂದೆ ಹತ್ರ ಬಂದು, ಅಪ್ಪ ನಾನೊಂದು ಬಿಸ್ನೆಸ್ ಇಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರತಾಪ್ ತಂದೆ ತುಂಬಾ ಖುಷಿ ಆಗ್ತಾನೆ. ಯಾವ ಬಿಸ್ನೆಸ್ ಅಂತ ಕೇಳ್ತಾನೆ. ಆಗ ಪ್ರತಾಪ್ ತನ್ನ ತಂದೆಗೆ ನಾನು ಒಂದು ರಿಬ್ಬನ್ ಶಾಪ್ ಇಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರತಾಪ್ ತಂದೆಗೆ ತುಂಬಾ ಕೋಪ ಬರುತ್ತೆ. ಅವನು ಈತ ಡಾಕ್ಟರ್ ಅಥವಾ ಕಲೆಕ್ಟರ್ ಆಗ್ತಾನೆ ಅನ್ಕೊಂಡ್ರೆ ಈತ ರಿಬ್ಬನ್ ಶಾಪ್ ಇಡ್ತೀನಿ ಅಂತ ಹೇಳ್ತಿದ್ದಾನಲ್ಲ ಅಂತ ಅವನನ್ನ ತುಂಬಾ ಹೊಡಿತಾನೆ. ಇನ್ನು ಟೀನೇಜ್ಗೆ ಬಂದಾಗ ಬುಜ್ಜಮ್ಮ ತನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪ್ರತಾಪ್ ತಾನೊಂದು ಐಸ್ ಕ್ರೀಮ್ ಬಂಡಿ ಇಡ್ತೀನಿ ಅಂತ ಹೋಗಿ ತನ್ನ ತಂದೆಗೆ ಹೇಳ್ತಾನೆ. ಇದನ್ನ ಕೇಳಿ ಪ್ರತಾಪ್ ತಂದೆ ಮತ್ತೆ ಪ್ರತಾಪ್ನ ಓಡಾಡಿಸ್ಕೊಂಡು ಹೊಡಿತಾನೆ. ಇನ್ನು ಇವರು ಸ್ವಲ್ಪ ದೊಡ್ಡವರಾದಾಗ ಬುಜ್ಜಮ್ಮ ಕೂಡ ಪ್ರತಾಪ್ನ ಒಪ್ಕೋತಾಳೆ. ಇವರಿಬ್ಬರ ಲವ್ ಈಗ ಸಕ್ಸಸ್ ಆಗಿರುತ್ತೆ. ಒಂದು ದಿನ ಬುಜ್ಜಮ್ಮ ಪ್ರತಾಪ್ಗೆ, ನಮ್ಮ ಲವ್ ಏನೋ ಸಕ್ಸಸ್ ಆಯ್ತು, ಆದ್ರೆ ನಾನು ಮದುವೆ ಆದ್ಮೇಲೆನೂ ಇದೇ ಲವ್ ಇರುತ್ತಾ ಇಲ್ಲ ಅಂತ ನೋಡ್ಬೇಕು, ಅದಕ್ಕೆ ನಾವಿಬ್ರು ಮದುವೆ ಆಗೋಣ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಪ್ರತಾಪ್ಗೂ ತುಂಬಾ ಖುಷಿ ಆಗುತ್ತೆ. ಅವನು ಕೂಡ ಬುಜ್ಜಮ್ಮನ್ನ ಮದುವೆ ಆಗ್ಬೇಕಂತಾನೆ ಕಾಯ್ತಾ ಇರ್ತಾನೆ. ಇನ್ನು ಸೀನ್ ಈಗ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಪ್ರತಾಪ್ ಮತ್ತು ಬುಜ್ಜಮ್ಮ ಮದುವೆ ಆಗ್ತಿರುತ್ತೆ. ಆದ್ರೆ ಪ್ರತಾಪ್ ತಂದೆ ವೀರಯ್ಯಗೆ ಈ ಮದುವೆ ಅಂದ್ರೆ ಇಷ್ಟ ಇರಲ್ಲ. ಯಾಕಂದ್ರೆ ಇವರಿಬ್ಬರದು ಲವ್ ಮ್ಯಾರೇಜ್ ಆಗಿರುತ್ತೆ. ಅವನು ವರದಕ್ಷಿಣೆ ಬರಲ್ಲ ಅಂತ ತುಂಬಾ ಕೋಪದಲ್ಲಿರ್ತಾನೆ. ಇದೇ ಮದುವೆಯಲ್ಲಿ ಪಾಪರಾವ್ ಅನ್ನೋ ಒಬ್ಬ ವ್ಯಕ್ತಿ ಕೂಡ ಇರ್ತಾನೆ. ಈತ ಪ್ರತಾಪ್ ಮಾಮ ಆಗಿರ್ತಾನೆ. ಈತ ತನ್ನ ಮಗಳನ್ನ ಪ್ರತಾಪ್ಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅನ್ಕೊಂಡಿರ್ತಾನೆ. ಆದ್ರೆ ಪ್ರತಾಪ್ ನೋಡಿದ್ರೆ ಲವ್ ಮ್ಯಾರೇಜ್ ಆಗ್ತಿರ್ತಾನೆ. ಇದರಿಂದ ಈತ ಕೂಡ ತುಂಬಾ ಬೇಜಾರಲ್ಲಿರ್ತಾನೆ. ಅದೇನೇ ಇರ್ಲಿ, ಈಗ ಇವರ ಮದುವೆ ಆಗುತ್ತೆ. ಪ್ರತಾಪ್ ತಾಯಿ ಇವರ ಮದುವೆಗೆ ಫುಲ್ ಸಪೋರ್ಟ್ ಮಾಡ್ತಿರ್ತಾಳೆ. ಇನ್ನು ರಾತ್ರಿ ಆದಾಗ ಪ್ರತಾಪ್ ತನ್ನ ರೂಮಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾನೆ. ಯಾಕಂದ್ರೆ ಇವತ್ತು ಇವನ ಫಸ್ಟ್ ನೈಟ್ ಇರುತ್ತೆ. ಆಗ ಪ್ರತಾಪ್ ತಂದೆ ಅಲ್ಲಿಗೆ ಬರ್ತಾನೆ. ಈತ ಪ್ರತಾಪ್ ಖುಷಿಯಾಗಿರೋದನ್ನ ನೋಡಿ ಆತನಿಗೆ ಕೆಲವೊಂದು ವಿಷಯ ಹೇಳ್ತಾನೆ. ನೀನು ಇವತ್ತು ಫುಲ್ ಖುಷಿಯಾಗಿದ್ದೀಯಾ, ಆದ್ರೆ ಈ ಖುಷಿ ಇವತ್ತೊಂದೇ ದಿನ ನಿನ್ನ ಹತ್ರ ಇರೋದು. ಯಾಕಂದ್ರೆ ನಾಳೆಯಿಂದ ನಿನಗೆ ಹಸಿವಾಗುತ್ತೆ, ಆದ್ರೆ ನೀನು ಊಟ ಮಾಡೋಕ್ಕಾಗಲ್ಲ. ಇನ್ನು ನಿನಗೆ ನಿದ್ದೆ ಬರುತ್ತೆ, ಆದ್ರೆ ನೀನು ಕಣ್ತುಂಬಾ ನಿದ್ದೆ ಮಾಡೋಕ್ಕಾಗಲ್ಲ. ಇನ್ನು ನೀನು ಇಲ್ಲಿಂದ ಓಡೋಗಕ್ಕೆ ಪ್ರಯತ್ನ ಮಾಡ್ತೀಯಾ, ಆದ್ರೆ ಎಲ್ಲಿಗೆ ಹೋಗ್ಬೇಕಂತ ನಿನಗೆ ಗೊತ್ತಾಗಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರತಾಪ್ಗೂ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಆದ್ರೂ ಅವನು ತನ್ನ ತಂದೆ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಈಗ ಬುಜ್ಜಮ್ಮ ರೂಮಲ್ಲಿ ಬರ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಮನೆಯಲ್ಲಿದ್ದ ಎಲ್ಲರೂ ಪೂಜೆ ಮಾಡ್ತಿರ್ತಾರೆ. ಬುಜ್ಜಮ್ಮ ಕೂಡ ಅಲ್ಲೇ ಇರ್ತಾಳೆ. ಆದ್ರೆ ಆಕೆ ಪೂಜೆ ಮಾಡದೆ ನಿದ್ದೆ ಮಾಡ್ತಿರ್ತಾಳೆ. ಇವತ್ತು ನೈಟ್ ಕೂಡ ಬುಜ್ಜಮ್ಮ ಮತ್ತು ಪ್ರತಾಪ್ ಒಂದೇ ರೂಮಲ್ಲಿ ಕಳೀತಾರೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆದಾಗ ಬುಜ್ಜಮ್ಮ ಕಿಚನ್ ಅಲ್ಲಿ ಮಲ್ಕೊಂಡಿರ್ತಾಳೆ. ಇದನ್ನ ಪ್ರತಾಪ್ ತಾಯಿ ನೋಡ್ತಾಳೆ. ಇನ್ನು ಅವತ್ತು ರಾತ್ರಿ ಕೂಡ ಇವರು ಒಂದೇ ರೂಮಲ್ಲಿ ಕಳೀತಾರೆ. ಇನ್ನು 4ನೇ ದಿನ ವೀರಯ್ಯ ತನ್ನ ಶಾಪ್ ಅಲ್ಲಿದ್ದಾಗ ಆ ಊರಿನ ಫೋಟೋಗ್ರಾಫರ್ ಅಲ್ಲಿಗೆ ಬರ್ತಾನೆ. ಈತ ವೀರಯ್ಯಗೆ ನನಗೆ 200 ರೂಪಾಯಿ ಕೊಡು, ನಾನು ನಿನಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ನ ಹೇಳ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವೀರಯ್ಯ, ಅಷ್ಟಕ್ಕೂ ನಾನಾಗೆ ನನಗೆ ದುಡ್ಡು ಕೊಡಬೇಕು ಅಂತ ಕೇಳ್ತಾನೆ. ಆಗ ಆ ಫೋಟೋಗ್ರಾಫರ್, ಏಕೆಂದ್ರೆ ಇದು ನಿಮ್ಮ ಮನೆಯ ವಿಷಯ ಅಂತ ಹೇಳ್ತಾನೆ. ಆಗ ವೀರಯ್ಯ, ಆಯ್ತು ತಗೋ 100 ರೂಪಾಯಿ ಅಂತ ಅವನ ಜೋಬಲ್ಲಿ 100 ರೂಪಾಯಿ ಇಡ್ತಾನೆ. ಆಗ ಫೋಟೋಗ್ರಾಫರ್, ನಿಮ್ಮ ಸೊಸೆ ಇದ್ದಾಳಲ್ಲ ಸೊಸೆ ಅಂತ ಹೇಳ್ತಾನೆ. ಅವನು ಅಷ್ಟೇ ಹೇಳ್ತಿರ್ತಾನೆ, ಅದಕ್ಕಿಂತ ಮುಂದೆ ಏನಂತ ಹೇಳ್ತಿರಲ್ಲ. ಅದೇ ಟೈಮಲ್ಲಿ ಪಾಪರಾವ್ ವೀರಯ್ಯ ಶಾಪ್ಗೆ ಬರ್ತಾನೆ. ಈತ ಆ ಫೋಟೋಗ್ರಾಫರ್ಗೆ 100 ರೂಪಾಯಿ ಕೊಟ್ಟು ಆ ನ್ಯೂಸ್ ಏನು ಅಂತ ಹೇಳು ಅಂತ ಹೇಳ್ತಾನೆ. ಆಗ ಫೋಟೋಗ್ರಾಫರ್ ವೀರಯ್ಯಗೆ, ನಿಮ್ಮ ಸೊಸೆ ಪಂಚಾಯತ್ನ ಕರೆದಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವೀರಯ್ಯ ಶಾಕ್ ಆಗ್ತಾನೆ. ಈಗ ಸೀನ್ ಪಂಚಾಯತ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಊರಿನ ಜನ ಎಲ್ಲ ಸೇರಿರ್ತಾರೆ. ಇಲ್ಲಿ ಪಂಚಾಯತ್ ಮೆಂಬರ್ ಬುಜ್ಜಮ್ಮಗೆ, ಬೆಳಗ್ಗೆ 8 ಗಂಟೆಗೆ ನಮ್ಮನ್ನ ಇಲ್ಲಿ ಕರೆದಿದ್ದೆ, ಆದ್ರೆ ಈಗ 10 ಗಂಟೆ ಆಗಿದೆ, ಇಲ್ಲಿವರೆಗೆ ನೀನು ಮ್ಯಾಟರ್ ಏನಂತ ಹೇಳಿಲ್ಲ, ಏನು ಮ್ಯಾಟರ್ ಅಂತ ಈಗಲಾದ್ರೂ ಹೇಳು ಅಂತ ಕೇಳ್ತಾರೆ. ಆದ್ರೆ ಬುಜ್ಜಮ್ಮ ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾಳೆ. ಆಗ ಅಲ್ಲಿ ವೀರಯ್ಯ ಮತ್ತು ಬುಜ್ಜಮ್ಮ ತಂದೆ ಕೂಡ ಬರ್ತಾನೆ. ಬುಜ್ಜಮ್ಮ ತಂದೆ ಆಕೆಗೆ ಏನಾಯ್ತು ಅಂತ ಕೇಳಿದಾಗ ಆಕೆ, ಪ್ರತಾಪ್ ರಾತ್ರಿ ಟೈಮಲ್ಲಿ ವಿಚಿತ್ರವಾದ ಸೌಂಡ್ ಗಳನ್ನ ಮಾಡ್ತಾನೆ ಅಂತ ಹೇಳ್ತಾಳೆ. ಆದ್ರೆ ಇವರಿಗೆ ಅಷ್ಟು ಸಣ್ಣ ವಿಚಾರಕ್ಕೆ ಯಾರು ಪಂಚಾಯತ್ ಕರೀತಾರೆ ಅಂತ ಅನಿಸುತ್ತೆ. ಅದಕ್ಕೆ ಪಂಚಾಯತ್ ಮೆಂಬರ್ ಅಲ್ಲಿ ಒಬ್ಬಾತ ಪ್ರತಾಪ್ನ ಸೈಡ್ಗೆ ಕರೆದು, ನೀನು ಆರೋಗ್ಯವಾಗಿದ್ದೀಯಲ್ಲ, ನಿನಗೇನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ವೀರಯ್ಯ ತುಂಬಾ ಸೆಟ್ ಆಗ್ತಾನೆ. ಅವನು ಆ ಪಂಚಾಯತ್ ಮೆಂಬರ್ಗೆ, ಅವನು ನನ್ನ ಮಗ, ಅವನಲ್ಲಿ ಅಂತ ಪ್ರಾಬ್ಲಮ್ ಏನೂ ಇರಲ್ಲ, ಏನು ಕ್ವಶನ್ ಕೇಳ್ತಿದ್ದೀರಾ ಅಂತ ಹೇಳ್ತಾನೆ. ಮತ್ತು ಬುಜ್ಜಮ್ಮ ತಂದೆಗೆ, ಇಂಥ ಜನರ ಜೊತೆ ನಾವು ಸಂಬಂಧ ಬೆಳೆಸಿದ್ದು ತಪ್ಪು, ನಾವು ಈ ಮದುವೆಗೆ ಒಪ್ಕೋಬಾರ್ದಾಗಿತ್ತು ಅಂತ ಹೇಳ್ತಾನೆ. ಇದನ್ನ ಕೇಳಿ ಬುಜ್ಜಮ್ಮ ತಂದೆಗೂ ಕೋಪ ಬರುತ್ತೆ. ಅವನು ವೀರಯ್ಯಗೆ ಬೈತಾನೆ. ಇಲ್ಲಿ ಇವರು ಹೊಡೆದಾಡ್ಕೋತಾರೆ. ಇದನ್ನು ನೋಡಿ ಪ್ರತಾಪ್ ಬುಜ್ಜಮ್ಮ ಹತ್ರ ಬಂದು, ಈ ವಿಷಯನ ನೀನು ಮನೆಯಲ್ಲಿ ನನಗೆ ಹೇಳ್ಬೋದಾಗಿತ್ತು, ಪಂಚಾಯತ್ ವರೆಗೂ ಬರೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾನೆ. ಆಗ ಬುಜ್ಜಮ್ಮ, ನಾನು ಮನೆಯಲ್ಲಿದ್ದಾಗ ನಿನಗೆ ಹೇಳೋಕೆ ತುಂಬಾ ಟ್ರೈ ಮಾಡಿದೆ, ಆದ್ರೆ ನೀನು ನನ್ನ ಮಾತನ್ನ ಕೇಳಲೇ ಇಲ್ಲ, ನೆನಪು ಮಾಡ್ಕೋ ಅಂತ ಹೇಳ್ತಾಳೆ. ಈಗ ಪ್ರತಾಪ್ ಬುಜ್ಜಮ್ಮ ತನ್ನ ಜೊತೆ ಮನೆಯಲ್ಲಿದ್ದಾಗ ಮಾತಾಡೋಕೆ ಟ್ರೈ ಮಾಡಿದ್ದ ವಿಷಯನ ನೆನಪು ಮಾಡ್ಕೋತಾನೆ. ಆದ್ರೆ ಅವನು ಬೇರೆ ಬೇರೆ ಕಾರಣಗಳಿಂದ ಆಕೆ ಮಾತನ್ನ ಸರಿಯಾಗಿ ಕೇಳಿರಲ್ಲ. ಈಗ ಬುಜ್ಜಮ್ಮ ಪ್ರತಾಪ್ಗೆ, ನಾವು ಮದುವೆ ಆಗೋ ಮುಂಚೆ ನೀನು ನನ್ನ ಪ್ರತಿಯೊಂದು ಮಾತನ್ನ ಕೇಳ್ತಿದ್ದೆ, ಆದ್ರೆ ಈಗ ನನ್ನ ಒಂದು ಮಾತನ್ನ ಕೇಳ್ತಿಲ್ಲ. ಮೊದಲು ನೀನು ನಿನ್ನ ಪ್ರಾಬ್ಲಮ್ ಏನು ಅಂತ ಕಂಡಿಡಿ, ಆಮೇಲೆ ಬಂದು ನನ್ನ ಕರ್ಕೊಂಡು ಹೋಗು, ಆಗ್ಲೇ ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತೀಯಾ ಅಂತ ಒಪ್ಕೋತೀನಿ ಅಂತ ಹೇಳ್ತಾಳೆ.
ಇನ್ನು ಬುಜ್ಜಮ್ಮ ಅಲ್ಲಿಂದ ಸೀದಾ ಪ್ರತಾಪ್ ಮನೆಗೆ ಬಂದು ತನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೋತಾಳೆ. ಆಗ ಪ್ರತಾಪ್ ತಾಯಿ ಅಲ್ಲಿ ಬಂದು ಬುಜ್ಜಮ್ಮನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಬುಜ್ಜಮ್ಮ ಕೇಳದೆ ತನ್ನ ತಂದೆ ಜೊತೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಬುಜ್ಜಮ್ಮ ಅಲ್ಲಿಂದ ಹೋದ್ಮೇಲೆ ವೀರಯ್ಯ ಮನೆಗೆ ಬರ್ತಾನೆ. ಈತ ಪ್ರತಾಪ್ಗೆ ತುಂಬಾ ಬೈತಾನೆ. ಇನ್ನು ಈ ಕಡೆ ಬುಜ್ಜಮ್ಮ ಮನೆಯಲ್ಲಿ ಆಕೆ ತಾಯಿ ಬುಜ್ಜಮ್ಮಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೂ ಬುಜ್ಜಮ್ಮ ಆಕೆ ತಾಯಿ ಮಾತನ್ನು ಕೇಳಲ್ಲ. ಇನ್ನು ನೋಡ್ತಿದ್ದಂಗೆ ಊರಲ್ಲೆಲ್ಲ ಪ್ರತಾಪ್ ಮತ್ತು ಬುಜ್ಜಮ್ಮ ಮದುವೆ ಆದ 4 ದಿನದಲ್ಲಿ ಬೇರೆ ಆಗಿದ್ದಾರೆ ಅನ್ನೋ ಸುದ್ದಿ ಹರಡುತ್ತೆ. ಆದ್ರೆ ಈ ಕಡೆ ಪ್ರತಾಪ್ಗೆ ತನ್ನ ವೈಫ್ ಬುಜ್ಜಮ್ಮನ್ನ ಬಿಟ್ಟು ಇರೋಕ್ಕಾಗ್ತಿರಲ್ಲ. ಅವನು ಆಕೆಗೆ ಫೋನ್ ಮಾಡಿ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ, ದಯವಿಟ್ಟು ಎಲ್ಲ ಮರೆತು ವಾಪಸ್ ಬಂದ್ಬಿಡು ಅಂತ ಹೇಳ್ತಾನೆ. ಆದ್ರೆ ಬುಜ್ಜಮ್ಮ ಕೇಳ್ತಿರಲ್ಲ. ಆಕೆ ನಿನ್ನ ಪ್ರಾಬ್ಲಮ್ ಏನು ಅಂತ ಕಂಡಿಡಿದು ಅದನ್ನ ಸಾಲ್ವ್ ಮಾಡ್ಕೋ, ನಾನು ಕೂಡ ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ, ನಾನು ತಕ್ಷಣ ನಿನ್ನ ಹತ್ರ ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ. ಹೀಗಿದ್ದಾಗ ಒಂದು ದಿನ ವೀರಯ್ಯ ಡಾಕ್ಟರ್ ಆದ ತನ್ನ ಫ್ರೆಂಡ್ ಹತ್ರ ಹೋಗ್ತಾನೆ. ಇಲ್ಲಿ ವೀರಯ್ಯ ಟೆನ್ಷನ್ ನಲ್ಲಿರೋದನ್ನ ನೋಡಿ ಡಾಕ್ಟರ್ ಆತನಿಗೆ, ನೀನು ಒಂದು ಕೆಲಸ ಮಾಡು, ನಿನ್ನ ಮಗನಿಗೆ ಬೇರೆ ಒಂದು ಮದುವೆ ಮಾಡು, ಇದರಿಂದ ಅವನ ಮೇಲೆ ಆಗ್ತಿರೋ ಸುಳ್ಳು ಪ್ರಚಾರ ನಿಂದೃತ್ಯ ಅಂತ ಹೇಳ್ತಾನೆ. ಆಗ ವೀರಯ್ಯ ಆತನಿಗೆ ಮದುವೆಯಾಗಿ 4 ದಿನದಲ್ಲಿ ಹೆಂಡತಿ ಬಿಟ್ಟು ಹೋದ ಹುಡುಗನಿಗೆ ಯಾರು ಹುಡುಗಿ ಕೊಡ್ತಾರೆ ಅಂತ ಕೇಳ್ತಾನೆ. ಡಾಕ್ಟರ್ ವೀರಯ್ಯಗೆ, ನೀನು ಒಂದು ಕೆಲಸ ಮಾಡು, ಪಾಪರೆಡ್ಡಿ ತನ್ನ ಮಗಳನ್ನ ಪ್ರತಾಪ್ಗೆ ಕೊಡ್ಬೇಕಂತ ತುಂಬಾ ಆಸೆ ಪಟ್ಟಿದ್ದ, ನೀನು ಹೋಗಿ ಅವನನ್ನ ಒಂದು ಮಾತು ಕೇಳಿದ್ರೆ ಅವನು ತನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡ್ತಾನೆ ಅಂತ ಹೇಳ್ತಾನೆ. ಈಗ ಡಾಕ್ಟರ್ ಮತ್ತು ವೀರಯ್ಯ ಪಾಪರೆಡ್ಡಿನ ಮೀಟ್ ಆಗೋಕೆ ಅವನ ಹೊಲಕ್ಕೆ ಹೋಗ್ತಾರೆ. ಇನ್ನು ಪಾಪರಾವ್ ಬಗ್ಗೆ ಮಾತಾಡೋದಾದ್ರೆ ಈತ ಸ್ವಲ್ಪ ಅಶ್ಲೀಲ ವ್ಯಕ್ತಿ ಆಗಿರ್ತಾನೆ. ಯಾವಾಗಲೂ ಕೆಟ್ಟ ಕೆಟ್ಟ ಮ್ಯಾಗಝಿನ್ಸ್ ಗಳನ್ನ ಓದ್ತಿರ್ತಾನೆ. ಈಗ ಡಾಕ್ಟರ್ ಮತ್ತು ವೀರಯ್ಯ ಅಲ್ಲಿಗೆ ಬರ್ತಾರೆ. ಪಾಪರೆಡ್ಡಿಗೆ ವೀರಯ್ಯ ಅಂದ್ರೆ ಮೊದಲೇ ಆಗ್ತಿರಲ್ಲ, ಯಾಕಂದ್ರೆ ಅವನು ಅವನ ಮಗನ ಮದುವೆಯನ್ನ ಅವನ ಮಗಳಿಗೆ ಕೊಡದೆ ಬೇರೆಯವನ ಜೊತೆ ಮಾಡಿಸಿರ್ತಾನೆ. ಇಲ್ಲಿವರು ಮೇನ್ ಮ್ಯಾಟರ್ ಮಾತಾಡದೆ ಬೇರೆ ವಿಷಯಕ್ಕೆ ಜಗಳ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಇನ್ನೊಂದು ಕಡೆ ಪ್ರತಾಪ್ ಮತ್ತು ಅವನ ಫ್ರೆಂಡ್ ಬುಜ್ಜಮ್ಮನ ಫಾಲೋ ಮಾಡ್ತಿರ್ತಾರೆ. ಹೀಗೆ ಒಂದು ಸ್ಕೂಲ್ಗೆ ವೇಕೆನ್ಸಿ ಕೇಳಿಕೊಂಡು ಬಂದಿರ್ತಾಳೆ. ಇಲ್ಲಿನ ಪ್ರಿನ್ಸಿಪಲ್ ಆಕೆ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ ಮತ್ತು ನಿಮ್ಮಂತ ಸುಂದರ ಹುಡುಗಿಯಾಗಿ ನಮ್ಮ ಸ್ಕೂಲಲ್ಲಿ ಯಾವಾಗ್ಲೂ ವೇಕೆನ್ಸಿ ಇರುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರತಾಪ್ಗೆ ತುಂಬಾ ಕೋಪ ಬರುತ್ತೆ. ಅವನು ಅಲ್ಲೇ ಸ್ಕೂಲ್ ಕಾಂಪೌಂಡ್ ಮೇಲೆ ಕುಂತಿದ್ದ ಕೆಲವು ಹುಡುಗರನ್ನ ಹೊಡಿತಾನೆ. ಏಕೆಂದ್ರೆ ಇವರು ಬರೋ ಹೋಗೋ ಹುಡುಗಿಯರನ್ನ ಚಿಡಾಯಿಸ್ತಿರ್ತಾರೆ ಮತ್ತು ಅವರಿಗೆ ಈಕೆ ನನ್ನ ಹೆಂಡತಿ, ಈಕೆ ಇಲ್ಲಿ ಜಾಬ್ ಮಾಡೋಕೆ ಬರ್ತಾಳೆ, ಆಗ ನೀವು ಇಲ್ಲಿ ನನಗೆ ಕಾಣಬಾರ್ದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ಪ್ರಿನ್ಸಿಪಾಲ್ ಭಯಪಡ್ತಾನೆ. ಆತ ಬುಜ್ಜಮ್ಮಗೆ, ನಿಮ್ಮಂತ ಹುಡುಗಿಯರಿಗೆ ಇಲ್ಲಿ ಜಾಬ್ ಇಲ್ಲ ಅಂತ ಹೇಳ್ತಾನೆ. ಈಗ ಬುಜ್ಜಮ್ಮ ಪ್ರತಾಪ್ ಹತ್ರ ಬಂದು ಅವನಿಗೆ ತುಂಬಾ ಬೈತಾಳೆ. ಆಗ ಪ್ರತಾಪ್ ಆಕೆಗೆ, ಒಂದು ವೇಳೆ ನಾನು ಇಲ್ಲಿ ಇಲ್ಲದಿದ್ದರೂ ಅವರು ನಿನಗೆ ಮರ್ಯಾದೆ ಕೊಡ್ತಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಬುಜ್ಜಮ್ಮ ಪ್ರತಾಪ್ಗೆ, ಮೊದಲು ನೀನು ನಿನ್ನ ಪ್ರಾಬ್ಲಮ್ ಏನು ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡ್ಕೋ, ಆಗ ಇದೆಲ್ಲ ಮಾಡೋ ಅವಸರ ಇಲ್ಲ ಅಂತ ಹೇಳ್ತಾಳೆ. ಇನ್ನು ಅದೇ ದಿನ ರಾತ್ರಿ ಪ್ರತಾಪ್ ತನ್ನ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಳೋಕೆ ತನ್ನ ತಂದೆ ಮತ್ತು ತಾಯಿ ಪಕ್ಕದಲ್ಲಿ ಹೋಗಿ ಮಲ್ಕೋತಾನೆ. ಇದನ್ನ ನೋಡಿ ಪ್ರತಾಪ್ ತಂದೆ ಮಂಚದಿಂದ ಕೆಳಗಿಳಿತಾನೆ. ಇನ್ನು ಮಾರನೇ ದಿನ ಬೆಳಗ್ಗೆ ಆ ಪಾಪರೆಡ್ಡಿ ರೊಮ್ಯಾಂಟಿಕ್ ಫಿಲ್ಮ್ ನ ನೋಡೋಕೆ ಹೋಗಿರ್ತಾನೆ. ಆಗ ಅಲ್ಲಿ ವೀರಯ್ಯ ಕೂಡ ಬರ್ತಾನೆ. ಇಲ್ಲಿ ಪಾಪರೆಡ್ಡಿಗೆ ಮೂವಿ ಟಿಕೆಟ್ ಸಿಕ್ಕಿರಲ್ಲ. ಆಗ ವೀರಯ್ಯ ಅವನಿಗಾಗಿ ಮೊದಲೇ ಟಿಕೆಟ್ ನ ತಗೊಂಡು ಇಟ್ಕೊಂಡಿರ್ತಾನೆ. ಈತ ಪಾಪರೆಡ್ಡಿಗೆ ಮೂವಿ ಟಿಕೆಟ್ ಕೊಡ್ತಾನೆ. ಇವರಿಬ್ಬರು ಈಗ ಒಳಗೆ ಹೋಗಿ ಮೂವಿ ನೋಡ್ತಾರೆ. ಇನ್ನು ಇಂಟರ್ವಲ್ ಆದಾಗ ಇವರಿಬ್ಬರು ರಿಸರ್ಚ್ಗೆ ಹೋಗ್ತಾರೆ. ಆಗ ವೀರಯ್ಯ ಪಾಪರೆಡ್ಡಿಗೆ, ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡ್ತೀಯಾ ಅಂತ ಕೇಳ್ತಾನೆ. ಆದ್ರೆ ಪಾಪರೆಡ್ಡಿ ಮೊದಲು ಒಪ್ಪಲ್ಲ. ಅವನು ಪ್ರತಾಪ್ಗೆ ಏನಾದ್ರೂ ಪ್ರಾಬ್ಲಮ್ ಇರಬಹುದು ಅಂತ ಅನ್ಕೋತಾನೆ. ಆದ್ರೆ ವೀರಯ್ಯ ಅವನನ್ನ ಕನ್ವಿನ್ಸ್ ಮಾಡಿ ಅವನನ್ನ ಒಪ್ಪಿಸ್ತಾನೆ. ಈಗ ಸೀನ್ ಬುಜ್ಜಮ್ಮ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಬುಜ್ಜಮ್ಮ ಫ್ರೆಂಡ್ ಬುಜ್ಜಮ್ಮ ಹತ್ರ ಬರ್ತಾಳೆ ಮತ್ತು ಆಕೆಗೆ, ನಿನ್ನಿಂದಾಗಿ ಎಲ್ಲರಿಗೆ ತೊಂದರೆ ಆಗ್ತಿದೆ, ಅಷ್ಟಕ್ಕೂ ಪ್ರತಾಪ್ನಲ್ಲಿರೋ ಪ್ರಾಬ್ಲಮ್ ಆದ್ರೂ ಏನು ಅಂತ ಕೇಳ್ತಾಳೆ. ಇದನ್ನು ಕೇಳಿ ಬುಜ್ಜಮ್ಮ ಪ್ರತಾಪ್ಗೆ ಏನು ಪ್ರಾಬ್ಲಮ್ ಅಂತ ತನ್ನ ಫ್ರೆಂಡ್ಗೆ ಹೇಳ್ತಾಳೆ. ಇನ್ನು ಇವರ ಫಸ್ಟ್ ನೈಟ್ ಆದ್ಮೇಲೆ ಬುಜ್ಜಮ್ಮ ಮತ್ತು ಪ್ರತಾಪ್ ಆರಾಮಾಗಿ ಮಲ್ಕೊಂಡಿರ್ತಾರೆ. ಆದ್ರೆ ಅರ್ಧರಾತ್ರಿಯಲ್ಲಿ ಬುಜ್ಜಮ್ಮಗೆ ಎಚ್ಚರಿಕೆ ಆಗುತ್ತೆ. ಆಗ ಆಕೆ ಪಕ್ಕದಲ್ಲಿ ಪ್ರತಾಪ್ ಇರಲ್ಲ. ಆಕೆ ಪ್ರತಾಪ್ನ ಎಲ್ಲ ಕಡೆ ಹುಡುಕ್ತಾಳೆ. ಇನ್ನು ಒಂದು ಕಡೆ ಮೂಲೆಯಲ್ಲಿ ಪ್ರತಾಪ್ ಕೂತಿರ್ತಾನೆ. ಇವನು ವಿಚಿತ್ರವಾಗಿ ಆಡೋದು, ಸೌಂಡ್ ಮಾಡೋದು ಮಾಡ್ತಿರ್ತಾನೆ. ಇದನ್ನ ನೋಡಿ ಬುಜ್ಜಮ್ಮ ಅಲ್ಲೇ ಮೂರ್ಛೆ ಹೋಗ್ತಾಳೆ. ಇನ್ನು ಮಾರನೇ ದಿನ ರಾತ್ರಿ ಪ್ರತಾಪ್ ಎದ್ದು ಬುಜ್ಜಮ್ಮ ಮುಂದೆ ಕೂತ್ಕೋತಾನೆ ಮತ್ತು ಆಕೆ ಮುಂದೆ ವಿಚಿತ್ರವಾದ ಮಂತ್ರಗಳನ್ನ ಹೇಳ್ತಿರ್ತಾನೆ. ಇನ್ನು ಪ್ರತಾಪ್ಗೆ ತಾನು ನೋಡಿದ ಮೂವಿ ಎಲ್ಲ ನೆನಪಾಗ್ತಿರುತ್ತೆ. ಅವನು ಆ ಸೀನ್ ಗಳನ್ನ ಮಾಡಿ ತೋರಿಸ್ತಿರ್ತಾನೆ. ಇನ್ನು ಪ್ರತಾಪ್ 3 ದಿನ ಇದೇ ರೀತಿ ವಿಚಿತ್ರವಾಗಿ ಆಡ್ತಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಬುಜ್ಜಮ್ಮ ತನ್ನ ಫ್ರೆಂಡ್ಗೆ, 3 ದಿನದಿಂದ ನಾನು ಸರಿಯಾಗಿ ನಿದ್ದೆ ಮಾಡಿಲ್ಲ, ಇನ್ನು ಪ್ರತಾಪ್ಗೆ ತನ್ನ ಪ್ರಾಬ್ಲಮ್ ಏನು ಅಂತಾನೂ ಗೊತ್ತಾಗಿಲ್ಲ ಅಂತ ಹೇಳ್ತಾಳೆ. ಈಗ ಸೀನ್ ಪ್ರತಾಪ್ ಮತ್ತು ಅವನ ಫ್ರೆಂಡ್ ಶ್ಯಾಮ್ ಕಡೆ ಶಿಫ್ಟ್ ಆಗುತ್ತೆ. ಇವರು ಒಂದು ಬಾರ್ ಶಾಪ್ ಅಲ್ಲಿ ಕುಡಿತಾ ಕೂತಿರ್ತಾರೆ. ಇಲ್ಲಿ ಶ್ಯಾಮ್ ಪ್ರತಾಪ್ಗೆ, ನಾವಿಬ್ರು ಒಂದೇ ಕಡೆ ಮಲ್ಕೊಳ್ಳೋಣ, ಆಗ ನೀನು ರಾತ್ರಿಯಲ್ಲಿ ಏನ್ ಮಾಡ್ತೀಯ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಈಗ ಇವರು ಅದೇ ರೀತಿ ಒಟ್ಟಿಗೆ ಮಲ್ಕೋತಾರೆ. ಇನ್ನು ಮಾರನೇ ದಿನ ಬೆಳಗ್ಗೆ ಪ್ರತಾಪ್ ಮತ್ತು ಶ್ಯಾಮ್ ಒಂದು ಟೀ ಸ್ಟಾಲ್ ಅಲ್ಲಿ ಟೀ ಕುಡಿತಾ ಕೂತಿರ್ತಾರೆ. ಇಲ್ಲಿ ಪ್ರತಾಪ್ ಶ್ಯಾಮ್ಗೆ, ನಿನ್ನೆ ರಾತ್ರಿ ನಾನು ನಿನ್ನ ಜೊತೆ ಮಲ್ಕೊಂಡಿದ್ನಲ್ಲ, ಅಲ್ಲಿ ನಿನಗೇನಾದ್ರೂ ಡಿಫ್ರೆಂಟ್ ಖಂಡಿತ ಅಂತ ಕೇಳ್ತಾನೆ. ಆಗ ಶ್ಯಾಮ್, ಹಾಗೇನಿಲ್ಲ, ನಿನ್ನೆ ರಾತ್ರಿ ನಿನ್ನ ಜೊತೆ ಮಲ್ಕೊಂಡಿದ್ದಕ್ಕೆ ನನಗೆ ಒಳ್ಳೆ ನಿದ್ದೆ ಬಂತು ಅಂತ ಹೇಳ್ತಾನೆ. ಇನ್ನು ಅಲ್ಲೇ ಟೀ ಕುಡಿತಾ ಕೂತಿದ್ದ ಜನ ಇವರ ಮಾತನ್ನ ಕೇಳ್ತಾರೆ. ಅವರು ಇವರ ಮಾತನ್ನ ಕೇಳಿ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಇನ್ನು ಈ ಸುದ್ದಿ ಈಗ ಊರಲ್ಲೆಲ್ಲ ಹರಡುತ್ತೆ. ಪ್ರತಾಪ್ ಮತ್ತು ಶ್ಯಾಮ್ ರಾತ್ರಿ ಎಲ್ಲ ಒಟ್ಟಿಗೆ ಮಲ್ಕೋತಾರೆ ಅಂತ ಹೇಳ್ತಾರೆ. ಹೀಗಿದ್ದಾಗ ಒಂದು ದಿನ ಪ್ರತಾಪ್ ಮತ್ತು ಶ್ಯಾಮ್ ಒಟ್ಟಿಗೆ ಹೊಲದಲ್ಲಿ ಮಲ್ಕೊಂಡಿರ್ತಾರೆ. ಆಗ ಊರವರು ಇವರನ್ನ ನೋಡ್ತಾರೆ. ಆಗ ಅಲ್ಲಿ ಶ್ಯಾಮ್ ತಂದೆ ಕೂಡ ಬರ್ತಾನೆ. ಈತ ಇವರಿಬ್ಬರನ್ನ ನೋಡಿ ಶ್ಯಾಮ್ಗೆ ಹೊಡೆದು ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಮನೆಗೆ ಬಂದ್ಮೇಲೆ ಶ್ಯಾಮ್ ತಂದೆ ಶ್ಯಾಮ್ಗೆ, ಪೂರ್ತಿ ಊರಲ್ಲಿ ನಿನಗೆ ಲವ್ ಮಾಡಕ್ಕೆ ಒಬ್ಬ ಹುಡುಗಿ ಕೂಡ ಸಿಗ್ಲಿಲ್ವಾ, ಹೋಗಿ ಆ ಪ್ರತಾಪ್ನ ಲವ್ ಮಾಡ್ತಿದ್ಯಾ, ಅದಕ್ಕೆ ಅವನ ಹೆಂಡತಿ ಅವನನ್ನ ಮದುವೆ ಆಗಿ 4 ದಿನದಲ್ಲಿ ಬಿಟ್ಟು ಹೋದ್ಲು ಅಂತ ಹೇಳ್ತಾನೆ.
ಇದನ್ನ ಕೇಳಿ ಶ್ಯಾಮ್ ತನ್ನ ತಂದೆಗೆ, ಚೀಚಿ ಏನ್ ಮಾತಾಡ್ತಾ ಇದ್ದೀರಾ, ನಾನು ಮತ್ತು ಪ್ರತಾಪ್ ಒಳ್ಳೆ ಫ್ರೆಂಡ್ಸ್ ಅಷ್ಟೇ, ನಾನು ಒಬ್ಬ ಹುಡುಗಿನೇ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಕ್ಚುಲಿ ಶ್ಯಾಮ್ ಪಾಪರೆಡ್ಡಿ ಮಗಳನ್ನ ಲವ್ ಮಾಡ್ತಿರ್ತಾನೆ. ಆಗ ಶ್ಯಾಮ್ ತಂದೆ, ನೀನು ಯಾರನ್ನ ಬೇಕಾದ್ರೂ ಲವ್ ಮಾಡು, ಆಕೆ ಹುಡುಗಿ ಆದ್ರೆ ಸಾಕು ಅಂತ ಹೇಳ್ತಾನೆ. ಈ ಕಡೆ ಪಾಪರೆಡ್ಡಿ ವೀರಯ್ಯ ಹತ್ರ ಬಂದು, ನಾನು ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಾನೆ, ಯಾಕಂದ್ರೆ ನಿಮ್ಮ ಮಗ ಹುಡುಗರನ್ನ ಲವ್ ಮಾಡ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ವೀರಯ್ಯಗೆ ಶಾಕ್ ಆಗುತ್ತೆ. ಅವನು ಎಂತ ಮಾತಾಡ್ತಿದ್ಯಾ ಅಂತ ಹೇಳ್ತಾನೆ. ಇನ್ನು ವೀರಯ್ಯ ಮನೆಗೆ ಬಂದಾಗ ಪ್ರತಾಪ್ ಅಲ್ಲಿ ಮಲ್ಕೊಂಡಿರ್ತಾನೆ. ಆಗ ವೀರಯ್ಯಗೆ ಅವನನ್ನ ನೋಡಿ ಕೋಪ ಬಂದು ಅವನನ್ನ ಒದ್ದು ಎಬ್ಬಿಸ್ತಾನೆ. ಇವರು ಇಲ್ಲಿ ಮಾತಾಡ್ತಿದ್ದಾಗ ಅಲ್ಲಿ ಶ್ಯಾಮ್ ಬರ್ತಾನೆ. ಈತ ಇಲ್ಲಿ ಬಂದು ಪ್ರತಾಪ್ಗೆ ತುಂಬಾ ಬೈತಾನೆ, ನಿನ್ನಿಂದಾಗಿ ಊರಲ್ಲಿ ನನ್ನ ಹೆಸರು ಕೆಟ್ಟೋಗಿದೆ. ಆಗ ಪ್ರತಾಪ್ ತನ್ನ ತಂದೆಗೆ, ನೀವು ಬೇಕಾದ್ರೆ ಶ್ಯಾಮ್ನ ಕೇಳಿ, ನಾನು ಅವನ ಜೊತೆ ಮಲ್ಕೊಂಡಾಗ ಅವನ ಜೊತೆ ಏನು ಮಾಡಿಲ್ಲ ಅಂತ ಹೇಳ್ತಾನೆ. ಶ್ಯಾಮ್ ಕೂಡ ವೀರಯ್ಯಗೆ, ಹೌದು ಅಂಕಲ್, ಇವನು ಸುಮ್ಮನೆ ಮಲ್ಕೋತಾನೆ, ಏನು ಮಾಡಲ್ಲ ಅಂತ ಹೇಳ್ತಾನೆ. ಈಗ ತಕ್ಷಣ ಪ್ರತಾಪ್ ತನ್ನ ವೈಫ್ ಪೂಜಾ ಹತ್ರ ಹೋಗ್ತಾನೆ ಮತ್ತು ಆಕೆಗೆ, ಈಗ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ, ಬೇಕಾದ್ರೆ ನೀನು ಶ್ಯಾಮ್ನ ಕೇಳು, ನಾನು ಈಗ ಸರಿಯಾಗಿದ್ದೀನಿ ಅಂತ ಹೇಳ್ತಾನೆ. ಇನ್ನು ಆಕೆಗೆ ಕನ್ವಿನ್ಸ್ ಮಾಡಿ ಅಲ್ಲಿಂದ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಇವರು ಮನೆಗೆ ಬಂದ್ಮೇಲೆ ಸ್ವಲ್ಪ ಹೊತ್ತು ರೊಮ್ಯಾನ್ಸ್ ಮಾಡ್ತಾರೆ ಮತ್ತು ಇವತ್ತು ರಾತ್ರಿ ಕೂಡ ಆರಾಮಾಗಿ ಮಲ್ಕೋತಾರೆ. ಇನ್ನು ಬೆಳಗ್ಗೆ ಆದಾಗ ಪ್ರತಾಪ್ ತನ್ನ ರೂಮಿಂದ ಹೊರಗೆ ಬರ್ತಾನೆ. ಇವನು ಹೊರಗೆ ಬಂದು ನೋಡಿದಾಗ ಅವನ ಬಾಗಿಲಲ್ಲಿ ಅವನ ತಂದೆ ವೀರಯ್ಯ ಕೂತಿರ್ತಾನೆ. ಪ್ರತಾಪ್ ತನ್ನ ತಂದೆಗೆ ಏನಾಯ್ತು ಅಂತ ಕೇಳ್ತಾನೆ. ಆಗ ಆತ ಅಲ್ಲೇ ಟೇಬಲ್ ಮೇಲಿದ್ದ ಒಂದು ಲೆಟರ್ನ ಪ್ರತಾಪ್ಗೆ ಕೊಡ್ತಾನೆ. ಅದನ್ನ ಬುಜ್ಜಮ್ಮ ಪ್ರತಾಪ್ಗಾಗಿ ಬರೆದು ಅಲ್ಲಿಂದ ಹೋಗಿರ್ತಾಳೆ. ಆ ಲೆಟರ್ ನಲ್ಲಿ ಬುಜ್ಜಮ್ಮ ಹೀಗೆ ಬರ್ದಿರ್ತಾಳೆ, ನೀನು ಸುಳ್ಳೇಳಿ ನನಗೆ ಮನೆಗೆ ಕರ್ಕೊಂಡು ಹೋದೆ, ಹಾಗೆ ನಡೆಯಲ್ಲ, ನಿನಗೆ ನಿನ್ನ ಪ್ರೀತಿನ ಸಾಬೀತು ಮಾಡೋದಿದ್ರೆ ನಿನ್ನ ಪ್ರಾಬ್ಲಮ್ನ ಸರಿ ಮಾಡ್ಕೊಂಡು ನನ್ನ ಹತ್ರ ಬಾ ಅಂತ ಬರೆದಿರ್ತಾಳೆ. ಈಗ ಪ್ರತಾಪ್ ಮತ್ತೆ ಬುಜ್ಜಮ್ಮ ಮನೆಗೆ ಹೋಗ್ತಾನೆ. ಇಲ್ಲಿ ಪ್ರತಾಪ್ ಬುಜ್ಜಮ್ಮಗೆ ರಿಕ್ವೆಸ್ಟ್ ಮಾಡ್ತಿರ್ತಾನೆ, ಆದ್ರೆ ಆಕೆ ನಾನು ಅಲ್ಲಿಗೆ ಬರಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಪ್ರತಾಪ್, ಆಯ್ತು ಹಾಗಿದ್ರೆ ನಾನು ಕೂಡ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಬುಜ್ಜಮ್ಮ ಪ್ರತಾಪ್ಗೆ, ನಾವು ಹೆಣ್ಣು ಮಕ್ಕಳು, ನಾವು ಮದುವೆ ಆಗ ಮುಂಚೆ ಪ್ರತಿಯೊಂದನ್ನ ನಮ್ಮ ತಂದೆ ತಾಯಿಗೆ ಕೇಳಿ ಮಾಡ್ತೀವಿ, ಇನ್ನು ಮದುವೆ ಆದ್ಮೇಲೆ ನಮ್ಮ ಗಂಡನ ಸ್ವಾತಂತ್ರ್ಯದಿಂದ ನಾವು ಆರಾಮಾಗಿ ಬದುಕಬಹುದು ಅಂತ ಅನ್ಕೋತೀವಿ. ಆದ್ರೆ ನಿನ್ನ ಜೊತೆ ಮದುವೆ ಆದ್ಮೇಲೆ ನನಗೆ ಅದೊಂದು ನೈಟ್ ಮೇರ್ ಆಗಿ ಟರ್ನ್ ಆಯ್ತು. ಏಕೆಂದ್ರೆ ನಾನು ಕೇವಲ ನೀನು ನಿದ್ದೆಯಲ್ಲಿ ಸೌಂಡ್ ಮಾಡ್ತೀಯ ಅಂತ ಹೇಳಿದ್ದೆ, ಆದ್ರೆ ಅದು ನಿಜ ಅಲ್ಲ. ಆಕ್ಚುಲಿ ನೀನು ನಿದ್ದೆಯಲ್ಲಿ ನನಗೆ ಹೊಡಿತೀಯ ಅಂತ ಹೇಳ್ತಾಳೆ ಮತ್ತು ತನ್ನ ಬಟ್ಟೆಯನ್ನ ತೆಗೆದು ಅವನಿಗೆ ತೋರಿಸ್ತಾಳೆ. ಬುಜ್ಜಮ್ಮ ಮೈಯೆಲ್ಲ ಗಾಯಗಳಾಗಿರುತ್ತೆ. ಇದನ್ನ ನೋಡಿ ಪ್ರತಾಪ್ ಶಾಕ್ ಆಗ್ತಾನೆ. ತಾನು ಇಷ್ಟಪಡೋ ಹುಡುಗಿನ ತನಗೆ ಗೊತ್ತಿಲ್ಲದಂಗೆ ನಿದ್ದೆಯಲ್ಲಿ ತಾನು ಇಷ್ಟೊಂದು ಹೊಡಿತೀನ ಅಂತ ಅನ್ಕೋತಾನೆ. ಈಗ ಅವನು ಒಂದು ಮಾತಾಡದೆ ಅಲ್ಲಿಂದ ಸೀದಾ ತನ್ನ ಮನೆಗೆ ಬರ್ತಾನೆ. ಇನ್ನು ಈ ಕಡೆ ಬುಜ್ಜಮ್ಮ ತಂದೆ ತಾಯಿಗಳು ಆಕೆನ ಇಗ್ನೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಒಂದು ದಿನ ಬುಜ್ಜಮ್ಮ ತನ್ನ ತಂದೆ ತಾಯಿಗೆ, ನಿಮಗೆ ನಾನು ಇಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ಒಂದ್ ಮಾತು ಹೇಳ್ಬಿಡಿ, ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಅವರ ತಂದೆ ತಾಯಿಗಳು, ಹಾಗಲ್ಲ, ನಾವು ನಿನ್ನ ಮೇಲೆ ಕೋಪ ಮಾಡಿದ್ರೆ ನೀನು ನಿನ್ನ ಗಂಡನ ಮನೆಗೆ ಹೋಗ್ತೀಯಾ ಅಂತ ಅಂದ್ಕೊಂಡಿದ್ವಿ. ಇನ್ನು ತಂದೆ ತಾಯಿಗೆ ಮಕ್ಕಳು ಯಾವತ್ತೂ ಭಾರ ಅಲ್ಲ ಅಂತ ಹೇಳ್ತಾರೆ. ಈಗ ಪ್ರತಾಪ್ ಆ ಊರಿನ ಫೋಟೋಗ್ರಾಫರ್ ಹತ್ರ ಹೋಗ್ತಾನೆ ಮತ್ತು ಆತನಿಗೆ, ನಾನು ಮಲ್ಕೊಂಡಾಗ ನನ್ನ ವಿಡಿಯೋ ಮಾಡು ಅಂತ ಹೇಳ್ತಾನೆ. ಆ ಫೋಟೋಗ್ರಾಫರ್ ಆಯ್ತು ಅಂತ ಒಪ್ಕೊಂಡು ಪ್ರತಾಪ್ ಮಲ್ಕೊಂಡಾಗ ಅವನ ವಿಡಿಯೋ ಮಾಡ್ತಾನೆ. ಇನ್ನು ಪ್ರತಾಪ್ ಎದ್ದಾಗ ಆ ಫೋಟೋಗ್ರಾಫರ್ ಅವನಿಗೆ ತನ್ನ ಕ್ಯಾಸೆಟ್ ಕೊಟ್ಟು, ನೀನು ಇಲ್ಲಿಂದ ಹೋಗ್ಬಿಡು, ನಿದ್ದೆಯಲ್ಲಿ ಈ ರೀತಿನೂ ಮಾಡ್ತಾರ ಅಂತ ನನಗೆ ಗೊತ್ತಿದ್ದಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರತಾಪ್ಗೂ ಏನೂ ಅರ್ಥವಾಗಲ್ಲ. ಅವನು ಮನೆಗೆ ಬಂದು ತನ್ನ ಕ್ಯಾಸೆಟ್ ನ ಹಾಕಿ ಟಿವಿಯಲ್ಲಿ ನೋಡ್ತಾನೆ. ಪ್ರತಾಪ್ ನಿದ್ದೆಯಲ್ಲಿ ಮಾಡ್ತಿರೋದನ್ನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಇನ್ನು ಅದೇ ರಾತ್ರಿ ಪ್ರತಾಪ್ ತನ್ನ ತಾಯಿಗೆ, ಅಮ್ಮ ನಿನಗೆ ಮೊದಲೇ ನನ್ನ ಬಗ್ಗೆ ಗೊತ್ತಿತ್ತಲ್ಲ ಅಂತ ಕೇಳ್ತಾನೆ. ಆಗ ಪ್ರತಾಪ್ ತಾಯಿ ಅವನಿಗೆ ಇನ್ನೂ ಕೆಲವು ನಿಜಾನ ಹೇಳ್ತಾಳೆ. ಹೀಗೆ ಸೀನ್ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಪ್ರತಾಪ್ಗೆ 10 ವರ್ಷ ಇದ್ದಾಗ ಇವನು ತನ್ನ ತಂಗಿ ಮತ್ತು ತನ್ನ ಫ್ರೆಂಡ್ ಜೊತೆ ಆಟವಾಡ್ತಿರ್ತಾನೆ. ಆಗ ಅಲ್ಲಿ ಕೆಲವು ನಾಯಿಗಳು ಬರ್ತವೆ. ಇವು ಆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತವೆ. ಪ್ರತಾಪ ನಾಯಿಗಳಿಂದ ಎಸ್ಕೇಪ್ ಆಗೋಕೆ ಮರ ಇರ್ತಾನೆ. ಆದ್ರೆ ಅವನ ತಂಗಿ ಕೆಳಗಿರ್ತಾಳೆ. ಆ ನಾಯಿಗಳು ಆಕೆ ಮೇಲೆ ಅಟ್ಯಾಕ್ ಮಾಡುತ್ತೆ. ಈಗ ಪ್ರತಾಪ್ ತನ್ನ ತಂಗಿನ ಕಾಪಾಡೋಕೆ ಮರದಿಂದ ಇಳಿದಿರ್ತಾನೆ. ಆಗ ಅವನ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳ್ತಾನೆ. ಇದರಿಂದ ಅವನ ತಲೆಗೆ ಗಾಯವಾಗುತ್ತೆ. ಈಗ ಪ್ರತಾಪ್ ತಂದೆ ತಾಯಿ ಅವನನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಇಲ್ಲಿ ಡಾಕ್ಟರ್ ಅವರಿಗೆ ಪ್ರತಾಪ್ ತಲೆಗೆ ಗಾಯವಾಗಿದ್ದರಿಂದ ಅವನ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳ್ತಾನೆ. ಆಕ್ಚುಲಿ ಆ ನಾಯಿಗಳು ಅಟ್ಯಾಕ್ ಮಾಡಿದಾಗ ಪ್ರತಾಪ್ ತಂಗಿ ಸತ್ತೋಗಿರ್ತಾಳೆ. ಆದ್ರೆ ಪ್ರತಾಪ್ಗೆ ಆ ವಿಷಯ ಈಗ ಮರ್ತೋಗಿರುತ್ತೆ. ಇನ್ನು ಪ್ರತಾಪ್ ತಂದೆ ತಾಯಿ ಕೂಡ ಪ್ರತಾಪ್ಗೆ ಏನು ಗೊತ್ತಾಗಬಾರ್ದಂತ ಅವನ ತಂಗಿ ಸಾಮಾನುಗಳನ್ನ ಬಚ್ಚಿಟ್ಟಿರ್ತಾರೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಪ್ರತಾಪ್ ವಿಚಿತ್ರವಾಗಿ ಆಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಬೆಳಗ್ಗೆ ಏನು ನೋಡಿರ್ತಾನೋ ಅದನ್ನೇ ರಾತ್ರಿ ಟೈಮಲ್ಲಿ ಮಾಡ್ತಿರ್ತಾನೆ. ಇನ್ನು ಪ್ರತಾಪ್ ತಾಯಿ ಪ್ರತಾಪ್ ದೊಡ್ಡನಾದಂಗೆಲ್ಲ ಅವನ ಈ ಸ್ವಭಾವ ಚೇಂಜ್ ಆಗುತ್ತೆ ಅಂತ ಅನ್ಕೊಂಡಿರ್ತಾಳೆ. ಅದಕ್ಕೆ ಆಕೆ ಪ್ರತಾಪ್ನ ಸಪರೇಟ್ ಆಗಿ ಮಲಗಿಸಿರ್ತಾಳೆ. ಇನ್ನು ಮದುವೆ ಆದ್ಮೇಲೂ ಪ್ರತಾಪ್ ಕಂಡೀಷನ್ ಸೇಮ್ ಇದೆ ಅಂತ ಪ್ರತಾಪ್ ತಾಯಿಗೆ ಈಗ ಗೊತ್ತಾಗಿರುತ್ತೆ. ಇನ್ನು ಈ ರೋಗಕ್ಕೆ ಔಷಧಿ ಕೂಡ ಇರಲ್ಲ. ಈಗ ಸೀನ್ ಶ್ಯಾಮ್ ಮತ್ತು ಅವನ ತಂದೆ ಕಡೆ ಶಿಫ್ಟ್ ಆಗುತ್ತೆ. ಈತ ಹೆಣ್ಣನ್ನ ಕೇಳೋಕೆ ಪಾಪರೆಡ್ಡಿ ಮನೆಗೆ ಬಂದಿರ್ತಾನೆ. ಆದ್ರೆ ಪಾಪರೆಡ್ಡಿ ಯಾವುದೋ ಕೆಲಸದ ಮೇಲೆ ಅವಸರವಾಗಿ ಹೋಗ್ತಿರ್ತಾನೆ. ಅವನು ಶ್ಯಾಮ್ಗೆ, ನೀವು ನನ್ನ ಜೊತೆ ಬನ್ನಿ, ನಾವು ದಾರಿಯಲ್ಲಿ ಮಾತಾಡೋಣ ಅಂತ ಹೇಳ್ತಾನೆ. ಈಗ ಇವರು ದಾರಿಯಲ್ಲಿ ಹೋಗ್ತಿದ್ದಾಗ ಶ್ಯಾಮ್ ಪಾಪರೆಡ್ಡಿಗೆ, ನಾನು ನಿಮ್ಮ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ, ನಮ್ಮಿಬ್ಬರ ಮದುವೆ ಮಾಡಿಸು ಅಂತ ಹೇಳ್ತಾನೆ. ಆದ್ರೆ ಪಾಪರೆಡ್ಡಿ ಅದಕ್ಕೆ ಒಪ್ಪಲ್ಲ. ಅವನು ಶ್ಯಾಮ್ಗೆ, ಪ್ರತಾಪ್ ಕೂಡ ಲವ್ ಮ್ಯಾರೇಜ್ ಆಗಿದ್ದ, ಅವನ ಪರಿಸ್ಥಿತಿ ನಾವೀಗ ನೋಡ್ತಾ ಇದ್ದೀವಿ, ನಿನ್ನಲ್ಲೂ ಕೂಡ ಏನು ಪ್ರಾಬ್ಲಮ್ ಇರ್ಬೋದು ನಮಗೆ ಗೊತ್ತಾಗಲ್ಲ, ಅದಕ್ಕೆ ಲವ್ ಮ್ಯಾರೇಜ್ ಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ಶ್ಯಾಮ್ ತಂದೆಗೆ ಕೋಪ ಬರುತ್ತೆ. ಅವನು ಶ್ಯಾಮ್ಗೆ, ನೀನು ಆ ಹುಡುಗಿನ ಮರೆತು ಬಿಡು, ನಾನು ನಿನಗೆ ಅದಕ್ಕಿಂತ ಒಳ್ಳೆ ಹುಡುಗಿನ ತಂದು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ಪ್ರತಾಪ್ ಶ್ಯಾಮ್ ಹತ್ರ ಬರ್ತಾನೆ ಮತ್ತು ಆತನಿಗೆ, ನಾನು ನಿದ್ದೆಯಲ್ಲಿ ಏನ್ ಮಾಡ್ತೀನಿ ನಿಜ ಹೇಳು ಅಂತ ಹೇಳ್ತಾನೆ.
ಆಗ ಶ್ಯಾಮ್ ಆಯ್ತು ಅಂತ ಅವನಿಗೆ ತನ್ನ ಬಟ್ಟೆ ತೆಗೆದು ತೋರಿಸ್ತಾನೆ. ಪ್ರತಾಪ್ ಅವನಿಗೆ ತುಂಬಾ ಹೊಡೆದಿರ್ತಾನೆ. ಆದ್ರೆ ನೀನು ನಿನ್ನ ತಂದೆ ತಾಯಿ ಮುಂದೆ ಅದನ್ನ ಕೇಳ್ಬಿಟ್ಟೆ, ಅದಕ್ಕೆ ನಾನು ಏನ್ ಹೇಳೋದಂತ ಗೊತ್ತಾಗದೆ ಸುಳ್ಳು ಹೇಳಿದೆ ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಇವರಿಗೆ ಸುಬ್ರಹ್ಮಣ್ಯ ಅನ್ನೋ ಒಬ್ಬ ಡಾಕ್ಟರ್ ಬಗ್ಗೆ ಗೊತ್ತಾಗುತ್ತೆ. ಈ ಡಾಕ್ಟರ್ US ನಿಂದ ಬಂದಿರ್ತಾನೆ. ಈತ ಒಬ್ಬ ಸೈಕ್ಯಾಟ್ರಿಕ್ ಡಾಕ್ಟರ್ ಆಗಿರ್ತಾನೆ. ಇವರು ಈಗ ಸುಬ್ರಹ್ಮಣ್ಯಂನ ಮೀಟ್ ಆಗೋಕೆ ಹೋಗ್ತಾರೆ. ಸುಬ್ರಹ್ಮಣ್ಯಂ ಒಂದು ಮೀಟಿಂಗ್ ನಲ್ಲಿ ಇರ್ತಾನೆ. ಈತ ಇಲ್ಲಿ ಜನರಿಗೆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಹೇಳ್ತಿರ್ತಾನೆ. ಇನ್ನು ಈತ ಇಲ್ಲಿ ಜನರಿಗೆ ಒಂದು ಎಕ್ಸಾಂಪಲ್ ಕೂಡ ತೋರಿಸ್ತಾನೆ. ಈತ ಒಬ್ಬ ಹುಡುಗಿನ ಕರೆದು ಆಕೆಗೆ ಹೆಲ್ಮೆಟ್ ಹಾಕ್ತಾನೆ ಮತ್ತು ಆಕೆನ ಹಿಪ್ನೋಟೈಸ್ ಮಾಡಿ ಮಲಗಿಸ್ಬಿಡ್ತಾನೆ. ಮತ್ತು ಜನರಿಗೆ ಜನ ಎಷ್ಟು ಚೆನ್ನಾಗಿ ಮಲ್ಕೋತಾರೋ ಪ್ರಾಬ್ಲಮ್ ನಿಂದ ಅಷ್ಟು ದೂರ ಇರ್ತಾರೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಅಲ್ಲೇ ಕೂತು ನೋಡ್ತಿದ್ದ ಪ್ರತಾಪ್ ಎದ್ದು ನಿಂತು ಡಾಕ್ಟರ್ಗೆ, ಆ ಹುಡುಗಿ ನಾಟಕ ಮಾಡ್ತಿಲ್ಲ ಅಂತ ಏನು ಗ್ಯಾರಂಟಿ, ನೀವೇ ಆಕೆನ ಸೆಟಪ್ ಮಾಡಿರ್ಬೋದು. ಅದಕ್ಕೆ ಒಂದು ಕೆಲಸ ಮಾಡಿ, ನಮ್ಮಲ್ಲಿ ಯಾರನ್ನಾದ್ರೂ ಕರೆದು ಅವರನ್ನ ಮಲಗಿಸಿ, ಆಗ ನಾವು ಒಪ್ಕೋತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಡಾಕ್ಟರ್ ಪ್ರತಾಪ್ನೇ ಮೇಲೆ ಕರೀತಾನೆ. ಪ್ರತಾಪ್ ಈಗ ಸ್ಟೇಜ್ ಮೇಲೆ ಹೋಗ್ತಾನೆ. ಇಲ್ಲಿ ಡಾಕ್ಟರ್ ಅವನಿಗೆ ಒಂದು ಹೆಲ್ಮೆಟ್ ಹಾಕಿ ಅವನನ್ನ ನಿದ್ದೆ ಮಾಡುವಂತೆ ಮಾಡ್ತಾನೆ. ಇನ್ನು ಪ್ರತಾಪ್ ಮಲ್ಕೊಂಡ ಮೇಲೆ ಡಾಕ್ಟರ್ ಜನರಿಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ಸಡನ್ ಆಗಿ ಪ್ರತಾಪ್ ಎದ್ದು ನಿಂತ್ಕೋತಾನೆ. ಅವನು ನಿದ್ದೆಯಲ್ಲಿರ್ತಾನೆ. ಅವನು ಸೀದಾ ಡಾಕ್ಟರ್ ಹತ್ರ ಹೋಗಿ ಅವನ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾನೆ. ಆಗ ಡಾಕ್ಟರ್ ಕೋಪದಲ್ಲಿ ಪ್ರತಾಪ್ಗೆ ಒಂದು ಏಟು ಹೊಡಿತಾನೆ. ಆಗ ಪ್ರತಾಪ್ಗೆ ಎಚ್ಚರಿಕೆ ಆಗುತ್ತೆ. ಇನ್ನು ರಾತ್ರಿ ಆದಾಗ ಪ್ರತಾಪ್ ಅದೇ ಡಾಕ್ಟರ್ ಮನೆಗೆ ಹೋಗ್ತಾನೆ ಮತ್ತು ಡಾಕ್ಟರ್ಗೆ, ನಾನು ನಿಮಗೆ ಸ್ಟೇಜ್ ಮೇಲೆ ಅವಮಾನ ಮಾಡಬೇಕಂತ ಬಂದಿದ್ದಿಲ್ಲ, ನನಗೆ ದೊಡ್ಡ ಪ್ರಾಬ್ಲಮ್ ಇದೆ, ಅದನ್ನ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಬಂದಿದ್ದೆ ಅಂತ ಹೇಳ್ತಾನೆ. ಆದ್ರೆ ಡಾಕ್ಟರ್ ಅವನ ಮಾತು ಕೇಳದೆ, ಈಗ ಟೈಮ್ ಆಗಿದೆ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆದ್ರೂ ಪ್ರತಾಪ್ ಕೇಳದೆ ಮಳೆಯಲ್ಲಿ ಹಾಗೆ ನಿಂತಿರ್ತಾನೆ. ಇದನ್ನ ನೋಡಿ ಡಾಕ್ಟರ್ ಅವನ ಪ್ರಾಬ್ಲಮ್ ನ ಕೇಳ್ತಾನೆ. ಇನ್ನು ಪ್ರತಾಪ್ ಸ್ಟೋರಿ ಕೇಳಿ ಸುಬ್ರಹ್ಮಣ್ಯಂ ಶಾಕ್ ಆಗ್ತಾನೆ. ಈಗ ಮಾರನೇ ದಿನ ಸುಬ್ರಹ್ಮಣ್ಯಂ ಪ್ರತಾಪ್ನ ಒಂದು ಮೆಂಟಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಏಕೆಂದ್ರೆ ಕೆಲವು ದಿನಗಳಲ್ಲಿ ಸುಬ್ರಹ್ಮಣ್ಯಂ US ಗೆ ವಾಪಸ್ ಹೋಗ್ತಿರ್ತಾನೆ. ಅದಕ್ಕೆ ಅವನು ಆದಷ್ಟು ಬೇಗ ಪ್ರತಾಪ್ ಪ್ರಾಬ್ಲಮ್ನ ಅನಲೈಸ್ ಮಾಡ್ತಿರ್ತಾನೆ. ಇನ್ನು ಅವನಿಗೆ ಥೆರಪಿ ಕೊಡೋಕ್ಕೂ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಬ್ರೇನ್ ಗೇಮ್ ಮಾಡಿಸ್ತಾನೆ. ಅವನಿಗೆ ಎಕ್ಸರ್ಸೈಸ್ ಮಾಡುವಂತೆ ಹೇಳ್ತಾನೆ. ಇನ್ನು ಪ್ರತಾಪ್ಗೆ ಥೆರಪಿ ಕೂಡ ಸ್ಟಾರ್ಟ್ ಮಾಡ್ತಾನೆ. ಬರ್ತಾ ಬರ್ತಾ ಪ್ರತಾಪ್ ಕಂಡೀಷನ್ ಚೆನ್ನಾಗಾಗ್ತಿರುತ್ತೆ. ಆಗ ಸುಬ್ರಹ್ಮಣ್ಯಂ ಪ್ರತಾಪ್ ಹತ್ರ ಬಂದು, ನಿನ್ನ ಕಂಡೀಷನ್ ಈಗ ಚೆನ್ನಾಗಾಗ್ತಿದೆ, ಇದೇ ರೀತಿ ನಾವು ಥೆರಪಿ ಕೊಡ್ತಿದ್ರೆ ನೀನು ಪೂರ್ತಿಯಾಗಿ ಚೆನ್ನಾಗಾಗ್ತೀಯಾ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರತಾಪ್ ತುಂಬಾ ಖುಷಿ ಆಗ್ತಾನೆ. ಇನ್ನೊಂದು ಕಡೆ ವೀರಯ್ಯಗೆ ತನ್ನ ಮಗ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲಿ ಪ್ರತಾಪ್ಗೆ, ನೀನು ಆ ಹುಡುಗಿನ ಮರೆತು ಬಿಡು, ನಿನಗೆ ನಾನು ಬೇರೆ ಹುಡುಗಿನ ತಂದು ಮದುವೆ ಮಾಡಿಸ್ತೀನಿ, ನೀನು ಇಲ್ಲಿಂದ ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ತಾನೆ. ಆದ್ರೆ ಪ್ರತಾಪ್ ಅವನ ಜೊತೆ ಹೋಗಲ್ಲ. ಇದರಿಂದ ವೀರಯ್ಯಗೆ ತುಂಬಾ ಕೋಪ ಬರುತ್ತೆ. ಅವನು ಅವತ್ತು ರಾತ್ರಿ ಫುಲ್ ಆಗಿ ಡ್ರಿಂಕ್ ಮಾಡಿ ಬುಜ್ಜಮ್ಮ ಮನೆಗೆ ಹೋಗ್ತಾನೆ ಮತ್ತು ಆಕೆಗೆ, ನೀನ್ಯಾಕೆ ನನ್ನ ಮಗನ ಹಿಂದೆ ಬಿದ್ದಿದ್ಯಾ, ದಯವಿಟ್ಟು ಅವನನ್ನ ಬಿಟ್ಟುಬಿಡು ಅಂತ ಹೇಳ್ತಾನೆ. ಆದ್ರೆ ಬುಜ್ಜಮ್ಮ ವೀರಯ್ಯಗೆ ಒಂದು ಎಕ್ಸಾಂಪಲ್ ಕೊಡ್ತಾಳೆ. ನಾನು ನಿಮ್ಮ ಮಗನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ, ನನಗೂ ಕೂಡ ಆಪ್ಷನ್ ಇದೆ, ನಾನು ಅವನನ್ನ ಬಿಟ್ಟು ಬೇರೆ ಹುಡುಗನನ್ನ ಮದುವೆ ಆಗಿ ಹೋಗ್ಬೋದು, ಆದ್ರೆ ನಾನು ಅವನನ್ನ ಚೇಂಜ್ ಮಾಡ್ಬೇಕಂತ ನೋಡ್ತಿದ್ದೀನಿ, ಏಕೆಂದ್ರೆ ನನಗೆ ನಿಮ್ಮ ಮಗ ಅಂದ್ರೆ ತುಂಬಾ ಇಷ್ಟ, ಅವನಿಗೂ ನಾನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಇದನ್ನ ಕೇಳಿ ವೀರಯ್ಯಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವನು ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಇನ್ನು ವೀರಯ್ಯ ಮನೆಗೆ ಬಂದಾಗ ಅವನ ಆರೋಗ್ಯ ಕೆಡುತ್ತೆ. ಆಗ ಅಲ್ಲಿ ಪ್ರತಾಪ್ ಬರ್ತಾನೆ. ಈತ ತನ್ನ ತಂದೆ ಕಂಡೀಷನ್ ನೋಡಿ ಆ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ ಮತ್ತು ಸುಬ್ರಹ್ಮಣ್ಯಂಗೆ, ಸರ್, ನಾವು ಈ ಟ್ರೀಟ್ಮೆಂಟ್ನ ಇಲ್ಲೇ ನಿಲ್ಲಿಸೋಣ, ಯಾಕಂದ್ರೆ ನಾನು ಯುದ್ಧದಲ್ಲಿ ಸೋತೋದೆ ಅಂತ ಹೇಳ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ವೀರಯ್ಯಗೆ ಎಚ್ಚರಿಕೆ ಆಗುತ್ತೆ. ಅವನು ಪ್ರತಾಪ್ ಹತ್ರ ಬರ್ತಾನೆ ಮತ್ತು ಆತನಿಗೆ, ನನ್ನ ಆರೋಗ್ಯದಲ್ಲಿ ಕೆಟ್ಟೋಗಿದೆ, ಅದು ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ನಿನ್ನೆ ರಾತ್ರಿ ನನ್ನ ಸೊಸೆ ಜೊತೆ ಮಾತಾಡಿದ ಮೇಲೆ ನನಗೆ ನನ್ನ ತಪ್ಪಿನ ಅರಿವಾಯ್ತು, ಈಗ ನಾವಿಬ್ರು ಸೇರಿ ಬುಜ್ಜಮ್ಮನ ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳ್ತಾನೆ. ಇನ್ನು ವೀರಯ್ಯ ತನ್ನ ಮಗನ ಜೊತೆ ಸೇರ್ಕೊಂಡು ಯೋಗ ಮತ್ತು ಎಕ್ಸರ್ಸೈಸ್ ಮಾಡ್ತಾನೆ. ಇನ್ನು ರಾತ್ರಿ ಟೈಮಲ್ಲಿ ಪ್ರತಾಪ್ ಹೇಗೆಲ್ಲ ಮಾಡ್ತಾನೆ ಅಂತ ಅವನನ್ನ ಮಾನಿಟರಿಂಗ್ ಮಾಡ್ತಿರ್ತಾನೆ. ಇನ್ನು ಆ ಫೋಟೋಗ್ರಾಫರ್ನ ಕರೆಸಿ ನೈಟಲ್ಲಿ ಪ್ರತಾಪ್ ಮಲ್ಕೊಂಡಿದ್ದಾಗ ಅವನ ವಿಡಿಯೋ ಕೂಡ ಮಾಡಿಸ್ತಾನೆ. ಹೀಗಿದ್ದಾಗ ಒಂದು ದಿನ ಪ್ರತಾಪ್ ಏನು ಗಲಾಟೆ ಮಾಡದೆ ಸುಮ್ಮನೆ ಮಲ್ಕೋತಾನೆ. ಇನ್ನು ಮಾರನೇ ದಿನ ಪ್ರತಾಪ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಪಂಚಾಯತ್ನ ಕರೀತಾನೆ ಮತ್ತು ಇಲ್ಲಿ ಒಂದು ಟಿವಿನ ತಂದು ಇಡ್ತಾನೆ. ಏಕೆಂದ್ರೆ ಅವನು ಇಲ್ಲಿವರೆಗೆ ತಾನು ತೆಗೆದ ಎಲ್ಲಾ ಸಿಡಿನ ಅವರಿಗೆ ತೋರಿಸ್ತಾನೆ. ಆದ್ರೆ ಊರಿನ ಜನ ಅವನ ಮಾತನ್ನ ನಂಬಲ್ಲ. ನೀನು ನೇರವಾಗಿ ನಮ್ಮ ಮುಂದೆ ಮಲ್ಕೊಂಡ್ರೆ ಮಾತ್ರ ನಂಬ್ತೀವಿ ಅಂತ ಹೇಳ್ತಾರೆ. ಆಗ ಪ್ರತಾಪ್, ನಿಮ್ಮೆಲ್ಲರ ಮುಂದೆ ನಾನು ಈಗ ಮಲ್ಕೊಂಡು ನಿಮಗೆ ತೋರಿಸ್ತೀನಿ, ನನಗೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ಈಗ ಊರಿನ ಜನ ಎಲ್ಲ ಪ್ರತಾಪ್ ಮಲ್ಗೋದನ್ನ ನೋಡೋಕೆ ಜಮಾ ಆಗ್ತಾರೆ. ಇನ್ನು ಪ್ರತಾಪ್ ಇಲ್ಲಿ ನಿದ್ದೆ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ನಿದ್ದೆನೆ ಬರ್ತಿರಲ್ಲ. ಜನ ಕೂಡ ಅವನು ನಿದ್ದೆ ಮಾಡೋದನ್ನ ನೋಡೋಕೆ ಗುಂಪಾಗಿ ಕಾಯ್ತಿರ್ತಾರೆ. ಹೀಗೆ ವೇಟ್ ಮಾಡ್ತಾ ಮಾಡ್ತಾ ರಾತ್ರಿ ಟೈಮ್ ಆಗುತ್ತೆ. ಜನ ಕೂಡ ಇನ್ನೂ ಅಲ್ಲೇ ಕೂತಿರ್ತಾರೆ. ಇನ್ನು ಜನರಿಗೆ ಕೂಡ ನಿದ್ದೆ ಬರುತ್ತೆ. ಅವರೆಲ್ಲ ಅಲ್ಲೇ ಮಲ್ಕೋತಾರೆ. ಆದ್ರೆ ಪ್ರತಾಪ್ಗೆ ಮಾತ್ರ ನಿದ್ದೆ ಬರ್ತಿರಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಪ್ರತಾಪ್ಗೆ ಕೂಡ ನಿದ್ದೆ ಬರುತ್ತೆ. ಅವನು ಮಲ್ಕೋತಾನೆ. ಅವನು ಮಲ್ಕೊಂಡಾಗ ಅವನ ಕನಸಲ್ಲಿ ಯುದ್ಧದ ಸನ್ನಿವೇಶ ಕಾಣುತ್ತೆ. ಇನ್ನು ಪ್ರತಾಪ್ ಕನಸಲ್ಲಿ ನಾಯಿಗಳನ್ನ ಓಡಿಸೋಕೆ ಒಂದು ಕಟ್ಟಿಗೆ ತಗೊಂಡು ಅಲ್ಲಿ ಮಲ್ಕೊಂಡಿದ್ದ ಎಲ್ಲ ಜನರನ್ನ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಪ್ರತಾಪ್ಗೆ ಎಚ್ಚರಿಕೆ ಆಗುತ್ತೆ. ಆಗ ಪಂಚಾಯತ್ನಲ್ಲಿದ್ದ ಮುಖ್ಯಸ್ಥರು ಪ್ರತಾಪ್ಗೆ, ನೀನು ಒಂದು ಕೆಲಸ ಮಾಡು, ಆ ಬುಜ್ಜಮ್ಮನ ಮರೆತು ಬಿಡು ಮತ್ತು ನೀನು ಸಾಧ್ಯವಾದಷ್ಟು ಒಬ್ಬನೇ ಮಲ್ಕೋ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಬುಜ್ಜಮ್ಮಗೆ ಈ ವಿಷಯ ಗೊತ್ತಾಗುತ್ತೆ. ಇದನ್ನ ಕೇಳಿ ಆಕೆ ತುಂಬಾ ಬೇಜಾರಾಗ್ತಾಳೆ. ಈಗ ಮಾರನೇ ದಿನ ಬೆಳಗ್ಗೆ ಪ್ರತಾಪ್ ತನ್ನ ಫ್ಯಾಮಿಲಿ ಜೊತೆ ಎಲ್ಲಿಗೋ ಹೋಗ್ತಿರ್ತಾನೆ. ಆಗ ಇವನ ಮುಂದೆ ಬುಜ್ಜಮ್ಮ ಬರ್ತಾಳೆ. ಏಕೆ ಕಾರ್ನ ಸ್ಟಾಪ್ ಮಾಡಿ ಪ್ರತಾಪ್ನ ಸೈಡ್ಗೆ ಕರೆದು ಮಾತಾಡಿಸ್ತಾಳೆ. ನೀನು ನನಗಾಗಿ ತುಂಬಾ ಮಾಡಿದ್ದೀಯಾ, ನನಗಾಗಿ ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದೀಯಾ, ಅದಕ್ಕೆ ಏನೇ ಆಗ್ಲಿ ಈಗಿಂದ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ ಪ್ರತಾಪ್ ಫ್ರೆಂಡ್ ಇಂದ ವೀರಯ್ಯಗೆ ಪ್ರತಾಪ್ ಸಿಟಿಗೆ ಆಪರೇಷನ್ ಮಾಡಿಸೋಕೆ ಹೋಗ್ತಿದ್ದಾನೆ ಅಂತ ಗೊತ್ತಾಗುತ್ತೆ.
ಇದನ್ನ ಕೇಳಿ ಬುಜ್ಜಮ್ಮಗೆ ಶಾಕ್ ಆಗುತ್ತೆ. ಆಕೆ ಪ್ರತಾಪ್ನ ಗಟ್ಟಿಯಾಗಿ ಹಗ್ ಮಾಡ್ಕೋತಾಳೆ. ಆಗ ಪ್ರತಾಪ್ ಆಕೆಗೆ ನೀನು ಹೇಳಿದ್ಯಲ್ಲ ನನ್ನ ಪ್ರೀತಿನ ಸಾಬೀತು ಮಾಡುವಂತ, ಇದು ಬಿಟ್ರೆ ನನಗೆ ಬೇರೆ ಆಪ್ಷನ್ ಕಂಡಿಲ್ಲ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ನಲ್ಲಿ ಬುಜ್ಜಮ್ಮ ತನ್ನ ಬಾಡಿನೆಲ್ಲ ಕ್ರಿಕೆಟ್ ಸೆಟ್ ಇಂದ ಕವರ್ ಮಾಡ್ಕೊಂಡು ಪ್ರತಾಪ್ ಹತ್ರ ಮಲ್ಕೋಕೆ ಹೋಗ್ತಾಳೆ. ಅಂದ್ರೆ ಇದರರ್ಥ ಪ್ರತಾಪ್ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿರಲ್ಲ. ಆದ್ರೂ ಬುಜ್ಜಮ್ಮ ಅವನ ಜೊತೆ ಇರ್ಬೇಕಂತ ಡಿಸೈಡ್ ಮಾಡಿರ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.